ಈಶ್ವರರಿಗೆ ಕೊಡುತ್ತಾರೆ. ಆಗ ಪರಮೇಶ್ವರರಿಗೆ ಒಂದು ಸಂಕಟ ಎದುರಾಗುತ್ತೆ. ಒಂದು ಹಣ್ಣಿನಿಂದ ನನ್ನ ಇಬ್ಬರ ಮಕ್ಕಳಿಗೆ ಹೇಗೆ ಕೊಡುವುದು? ತಕ್ಷಣ ನಾರದರು, ಪರಮೇಶ್ವರ, ಇವರಿಬ್ಬರಿಗೂ 3 ಲೋಕಗಳಲ್ಲಿ ಸರಿಸಾಟಿ ಯಾರೂ ಇಲ್ಲ. ಆದ್ದರಿಂದ ಒಂದು ಸಣ್ಣ ಸ್ಪರ್ಧೆಯನ್ನು ಏರ್ಪಡಿಸೋಣ. ಸ್ಪರ್ಧೆ ಏನೆಂದರೆ 3 ಲೋಕಗಳನ್ನು ಸುತ್ತಿ ಬಂದು ಯಾರು ವಿಜೇತರಾಗುತ್ತಾರೋ ಅವರಿಗೆ ಈ ಹಣ್ಣನ್ನು ಕೊಡೋಣ. ಆಗ ಶಿವ, ಪಾರ್ವತಿ, ಗಣೇಶ, ಷಣ್ಮುಖರಿಗೂ ಒಪ್ಪಿಗೆ ಆಗುತ್ತೆ. ತಕ್ಷಣ ಷಣ್ಮುಖ ತನ್ನ ವಾಹನವಾದ ನವಿಲನ್ನು ಹತ್ತಿ 3 ಲೋಕಗಳನ್ನು ಸುತ್ತಲು ಹೊರಟ. ಗಣೇಶ ಅಲ್ಲೇ ಕುಳಿತಿರಬೇಕಾದರೆ ನಾರದರು, ಏನಯ್ಯ ಗಣಪತಿ, ನಿನಗೆ ಹಣ್ಣು ಬೇಡವೇ? ಇನ್ನೂ ಇಲ್ಲೇ ಇದೆಯಾ ಎಂದಾಗ ಗಣೇಶ ಕೆಳಗಿಳಿದು ತನ್ನ 2 ಕೈ ಜೋಡಿಸಿ ತಂದೆ ತಾಯಿಗೆ 3 ಪ್ರದಕ್ಷಿಣೆ ಮಾಡಲು ಶುರು ಮಾಡಿದ. ಗಣೇಶನ 3 ಪ್ರದಕ್ಷಿಣೆ ಮುಗಿಸಿ ಹಣ್ಣನ್ನು ತಿನ್ನಲು ಪ್ರಾರಂಭಿಸಿದ. ಈ ವೇಳೆಗೆ 3 ಲೋಕಗಳನ್ನು ಸುತ್ತಿ ಷಣ್ಮುಖ ಆಗಮಿಸಿ ಗಣೇಶ ಹಣ್ಣನ್ನು ತಿನ್ನುತ್ತಿರುವುದನ್ನು ಕಂಡು ತುಂಬಾ ಕೋಪಗೊಂಡ. ಇದೇನಿದು ಅನ್ಯಾಯ, ಇವನಿನ್ನೂ ಹೊರಟೇ ಇಲ್ಲ, ಗಣೇಶನಿಗೆ ಹೇಗೆ ಹಣ್ಣು ಕೊಟ್ಟರಿ ಎಂದ. ನಾರದ, ನಾರಾಯಣ ನಾರಾಯಣ, ಷಣ್ಮುಖ, ನೀನು 3 ಲೋಕಗಳನ್ನು ಸುತ್ತಿ ಬಂದಿದ್ದು ನಿಜ. ಆದರೆ ತಂದೆ ತಾಯಿಯೇ 3 ಲೋಕಗಳಿಗಿಂತ ಶ್ರೇಷ್ಠರು, ಅವರಲ್ಲಿಯೇ 3 ಲೋಕಗಳು ಅಡಗಿವೆ ಎನ್ನುವುದನ್ನು ಮರೆತೆ. ಇದನ್ನು ಅರಿತ ಗಣೇಶ ತಂದೆ ತಾಯಿಗೆ ಭಕ್ತಿಯಿಂದ 3 ಪ್ರದಕ್ಷಿಣೆ ಮಾಡಿದ. ಆದರೂ ಷಣ್ಮುಖನ ಕೋಪ ಇನ್ನೂ ಕಡಿಮೆಯಾಗಲಿಲ್ಲ. ಆಗ ಪಾರ್ವತಿ ಪರಮೇಶ್ವರರೇ ಸಮಾಧಾನ ಮಾಡಬೇಕಾಯಿತು. ನಾವು ಈ ಕಥೆಯಿಂದ 2 ಮೌಲ್ಯಗಳನ್ನು ಕಲಿಯಬಹುದು. ಒಂದು, ನಮ್ಮ ತಂದೆ ತಾಯಿಗೆ ಮೊದಲ ಆದ್ಯತೆ ಮತ್ತು ಹೆಚ್ಚಿನ ಗೌರವ ಕೊಡಬೇಕು. ಮತ್ತು ಷಣ್ಮುಖನಿಂದಲೂ ನೀತಿ ಕಲಿಯುತ್ತೇವೆ. ಏನೆಂದರೆ, ಯಾರಾದರೂ ನಮ್ಮ ತಪ್ಪನ್ನು ತಿದ್ದಿದಾಗ ಒಪ್ಪಿಕೊಳ್ಳಬೇಕು ಹಾಗೂ ಅದನ್ನು ಸರಿಪಡಿಸಿಕೊಳ್ಳಬೇಕು. ಇನ್ನೊಂದು ಮೌಲ್ಯ ಏನೆಂದರೆ, ಇಲ್ಲಿ ಗಣೇಶನ ಬುದ್ಧಿವಂತಿಕೆಯನ್ನು ಸಹ ನಾವು ತಿಳಿಯಬಹುದು.